ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಅಮೆರಿಕ ಅಂದರೆ ಶಾಂತಿ, ಶಾಂತಿ ಅಂದರೆ ಅಮೆರಿಕ ಹೀಗಂತ ಹೇಳ್ಕೊಂಡು ಓಡಾಡ್ತಾ ಇದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ಮಾಡಲ್ಲ ಅಂತಾನೆ ಯುದ್ಧ ಶುರು ಮಾಡಿದ್ರು. ಇರಾನ್ ಮೇಲೆ ಯುದ್ಧ ಶುರು ಮಾಡೋಕೆ ಇಸ್ರೇಲ್ಗೂ ಬೆಂಬಲವಾಗಿ ನಿಂತರು. ಈಗ ಯುದ್ಧ 32ನೇ ದಿನಕ್ಕೆ ಕಾಲಿಟ್ಟಿದೆ. ಜಗತ್ತಿನ 8 ಘೋರ ಯುದ್ಧಗಳನ್ನು ನಾನೇ ನಿಲ್ಲಿಸಿದ್ದೀನಿ ಅಂತಿದ್ದ ಟ್ರಂಪ್ ಇರಾನ್ ನೆಲದ ಮೇಲೆ ಘೋರಾತಿಘೋರ ಬಾಂಬ್ ಹಾಕಿಸ್ತಿದ್ದಾರೆ. 100, 200, 500, 1000 kg ತೂಕದ ಕ್ಷಿಪಣಿಗಳನ್ನು ಇರಾನ್ ನೆಲದ ಮೇಲೆ ಹಾಕಿಸಿದ್ದಾರೆ. ಇಲ್ಲಿವರೆಗೆ 3500ಕ್ಕೂ ಹೆಚ್ಚು ಇರಾನ್ ವಾಸಿಗಳು ಸತ್ತಿದ್ದಾರೆ. 92,000 ಕಟ್ಟಡಗಳು ನೆಲಸಮವಾಗಿದೆ. ಈಗ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದ್ದು ಇರಾನ್ ನೆಲಕ್ಕೆ ಅಮೆರಿಕದ 30,000 ಸೈನಿಕರನ್ನ ಕಳಿಸ್ತಾ ಇದ್ದು, ಮೊದಲ ಹಂತದಲ್ಲಿ 5,000 ಅಮೆರಿಕನ್ ಯೋಧರು ಇರಾನ್ಗೆ ಪ್ರವೇಶ ಮಾಡಿದ್ದು ಮಹಾದಾಳಿಗೆ ಸಜ್ಜಾಗಿದ್ದಾರೆ. ಅಮೆರಿಕ ಸೈನಿಕರು ಇರಾನ್ ನೆಲದ ಮೇಲೆ ಆಕಾಶದಿಂದ ಬಂದು ಲ್ಯಾಂಡ್ ಆಗ್ತಿದ್ದಾರೆ. ಯುದ್ಧ ವಿಮಾನಗಳಿಂದ ಅಮೆರಿಕ ಸೈನಿಕರು ಇರಾನ್ ನೆಲಕ್ಕೆ ಪ್ಯಾರಾಚೂಟ್ ಮೂಲಕ ಇಳಿಯೋ ವಿಡಿಯೋಗಳನ್ನು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬಿತ್ತರಿಸಿದೆ. 82ನೇ ವಾಯುಗಾಮಿ ವಿಭಾಗದ 1ನೇ ಬ್ರಿಗೇಡ್ ಯುದ್ಧ ತಂಡ ಇರಾನ್ಗೆ ಎಂಟ್ರಿ ಕೊಟ್ಟಿದೆ. ಇನ್ನೊಂದು ಕಡೆ ಇರಾನ್ ಸಮುದ್ರ ಮಾರ್ಗದಲ್ಲೂ ಅಮೆರಿಕ ಸೇನಾಪಡೆಗಳು ಲಂಗರು ಹಾಕ್ತಾ ಇದೆ. ಶೀಘ್ರದಲ್ಲೇ ಇರಾನ್ ಅಮೆರಿಕದ ಹಿಡಿತದಲ್ಲಿ ಬಂದಿಯಾಗಲಿದೆ ಅಂತ ಟ್ರಂಪ್ ಬೇರೆ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕ ಸೇನಾಪಡೆ ಹೀಗೆ ಎಂಟ್ರಿ ಕೊಡ್ತಾ ಇರುವಾಗಲೇ ಇರಾನ್ ಆರ್ಮಿ ಅಮೆರಿಕ ಸೈನಿಕರಿಗೆ ಭರ್ಜರಿ ಸ್ವಾಗತ ಕೋರಿದೆ. ಬೇಗ ಬನ್ನಿ, ರೆಡಿಯಾಗಿದ್ದೀವಿ ಅಂತ ಇರಾನ್ ಸೇನೆ ವಿಡಿಯೋ ಪೋಸ್ಟ್ ಮಾಡಿದೆ. ಇರಾನ್ ಸೇನೆ ದೈತ್ಯ ಕಮಾಂಡೋಗಳ ದೃಶ್ಯಗಳನ್ನು ಬಿಡುಗಡೆ ಮಾಡಿರುವ ಇರಾನ್ ಅಮೆರಿಕದ ಸೈನಿಕರನ್ನ ಎದುರಿಸಲು ಮತ್ತು ಸೋಲಿಸಲು ಸಿದ್ಧವಾಗಿದ್ದೀವಿ, ಹತ್ತಿರ ಬನ್ನಿ ಅಂತ ಸವಾಲ್ ಹಾಕಿದೆ. ಇರಾನ್ ಸೇನೆ ಒಂದ್ ಕಡೆ ಅಮೆರಿಕ ಸೇನೆಯನ್ನ ರಣರಂಗಕ್ಕೆ ಆಹ್ವಾನಿಸಿದ್ರೆ, ಇನ್ನೊಂದ್ ಕಡೆ ಇರಾನ್ ಮೇಲೆ ಅಮೆರಿಕ 910 kg ತೂಕದ ಭೀಕರ ಕ್ಷಿಪಣಿ ದಾಳಿ ಮಾಡಿದೆ. ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ನ ಇಸ್ಫಹಾನ್ ನಗರಕ್ಕೆ ಈ ಸಾವಿನ ಕ್ಷಿಪಣಿ ಹಾಕಿದೆ. ಅಚ್ಚರಿ ಅಂದ್ರೆ ಈ ಮರಣ ಮೃದಂಗದ ವಿಡಿಯೋವನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಫಸ್ಟ್ ಟೈಮ್ ಶೇರ್ ಮಾಡಿ, ನಾವು ಸ್ಪಷ್ಟವಾಗಿ ದೊಡ್ಡದನ್ನ ಹೊಡೆದಿದ್ದೀವಿ ಅಂತ ಬರ್ಕೊಂಡಿದ್ದಾರೆ. ಅಮೆರಿಕ ಇಸ್ರೇಲ್ ದಾಳಿ ಬೆನ್ನಲ್ಲೇ ಇರಾನ್ನಲ್ಲಿ ರಕ್ಷಣಾ ಕಾರ್ಯಗಳು ಚುರುಕುಗೊಂಡಿದೆ. ರಂಜಾನ್ ನಗರದ ಮೇಲೆ ಅಮೆರಿಕ ಇಸ್ರೇಲ್ ವೈಮಾನಿಕ ದಾಳಿಯ ಬಳಿಕ ಇರಾನ್ನ ಡೆಡ್ ಕ್ರೆಸೆಂಟ್ ತಂಡಗಳು ಬದುಕುಳಿದವರಿಗಾಗಿ ಹುಡುಕಾಟ ನಡೆಸ್ತಾ ಇದೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದ ಭಾರತದಲ್ಲಿ ಗಂಡಾಂತರಗಳ ಸರಮಾಲೆ ಸೃಷ್ಟಿಯಾಗ್ತಾ ಇದೆ. ಸಿಲಿಂಡರ್ಗೆ ಹಾಹಾಕಾರ ಎದುರಾಗಿದ್ದು ಗ್ಯಾಸ್ ಏಜೆನ್ಸಿ ಮುಂದೆ ಜನ ಕ್ಯೂ ನಿಲ್ಲೋ ಹಾಗಾಗಿದೆ. ಗ್ಯಾಸ್ ಬುಕ್ ಮಾಡಿದ್ರು ಗ್ಯಾಸ್ ವಿತರಣೆ ಮಾಡ್ತಿಲ್ವಂತೆ. ಬುಕ್ ಆಗಿರೋ ಸಿಲಿಂಡರ್ಗಳನ್ನ ಏಜೆನ್ಸಿಯವರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂತ ಮಂಡ್ಯದ ನಾಗಮಂಗಲದಲ್ಲಿ ಜನ ಆರೋಪ ಮಾಡ್ತಿದ್ದಾರೆ. ಇನ್ನು ಗದಗದಲ್ಲೂ ಆಟೋ ಚಾಲಕರು ರೊಚ್ಚಿಗೆದ್ದಿದ್ದಾರೆ. ಬೇಕಾಬಿಟ್ಟಿಯಾಗಿ LPG ಗ್ಯಾಸ್ ಬೆಲೆ ಏರಿಕೆ ಮಾಡ್ತಿರೋದ್ರಿಂದ ಆಟೋ ಚಾಲಕರು ಕಂಗಾಲಾಗಿದ್ದು ಹಗಲು ದರೋಡೆ ಮಾಡ್ತಿದ್ದಾರೆ ಅಂತ ಕಿಡಿಕಾರ್ತಿದ್ದಾರೆ. ಒಟ್ನಲ್ಲಿ ಯುದ್ಧ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಹೀಗಾಗಿ ದೇಶಕ್ಕೆ ಆವರಿಸಿರೋ ಗ್ಯಾಸ್ ಮತ್ತು ತೈಲದ ಸಂಕಷ್ಟವು ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣ್ತಿಲ್ಲ ಬಿಡಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.